ಎಸ್ ಬೆಂಗಳೂರಿನಲ್ಲಿ ನಡೆದಂತಹ ಪ್ರಕರಣದ ರೀತಿಯದ್ದೇ ವಿಜಯಪುರದಲ್ಲಿ ಒಂದು ಪ್ರಕರಣ ನಡೆದಿದೆ. ವಿಜಯಪುರದಲ್ಲಿ ಹಣ ವಸೂಲಿಗೆ ಇಳಿದಿದ್ದಂತಹ ಮೂವರು ಪತ್ರಕರ್ತರನ್ನ ಬಂಧಿಸಲಾಗಿದೆ. ಖಾಸಗಿ ವಾಹಿನಿಯ ವರದಿಗಾರ ಪ್ರಸನ್ನ ದೇಶಪಾಂಡೆ ಸೇರಿದಂತೆ ಮೂವರು ಅರೆಸ್ಟ್ ಆಗಿದ್ದಾರೆ. ಡಾಕ್ಟರ್ ಕಿರಣ ಓಸ್ವಾಲ್ ಅನ್ನೋರಿಂದ ಹಣ ವಸೂಲಿ ಮಾಡ್ತಾ ಇದ್ದಾಗ ಈ ಬಂಧನ ನಡೆದಿದೆ. ಮಹಿಳೆಯೊಬ್ಬರನ್ನ ಕಳುಹಿಸಿ ಲಿಂಗ ಪತ್ತೆ ಮಾಡುವಂತೆ ಒತ್ತಾಯ ಮಾಡಲಾಗಿದೆ. ಅದರ ಜೊತೆಗೆ ಟ್ರ್ಯಾಪ್ ಮಾಡಿದ್ದಾರೆ ಡಾಕ್ಟರ್ನ ಅನ್ನುವಂತಹ ಆರೋಪ ಕೂಡ ಬಂದಿದೆ. ಖಾಸಗಿ ವಾಹಿನಿಯ ವರದಿಗಾರ ಸೇರಿದ ಹಾಗೆ ವಾರಪತ್ರಿಕೆಯ ಇಬ್ಬರು ಪತ್ರಕರ್ತರನ್ನ ಅರೆಸ್ಟ್ ಮಾಡಲಾಗಿದೆ. ಖಾಸಗಿ ವಾಹಿನಿಯ ಕ್ಯಾಮರಾಮನ್ ಸೇರಿ ಇಬ್ಬರು ಪರಾರಿಯಾಗಿದ್ದಾರೆ. ವಿಜಯಪುರದ ಎಪಿಎಂಸಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಖಾಸಗಿ ವಾಹಿನಿಯ ವರದಿಗಾರ ಪ್ರಸನ್ನ ದೇಶಪಾಂಡೆ ಸೇರಿದಂತೆ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ. ಡಾಕ್ಟರ್ ಕಿರಣ ಓಸ್ವಾಲ್ ಅನ್ನೋರಿಂದ ಹಣ ವಸೂಲಿ ಮಾಡ್ತಾ ಇದ್ದಂತಹ ಪತ್ರಕರ್ತರು, ಖಾಸಗಿ ವಾಹಿನಿಯ ಕ್ಯಾಮರಾಮನ್ ಸೇರಿ ಇಬ್ಬರು ಪರಾರಿಯಾಗಿದ್ದಾರೆ. ವರದಿಗಾರ ಪ್ಲಸ್ ಹಾಗೇನೆ ವಾರಪತ್ರಿಕೆ ಇಬ್ಬರು ಪತ್ರಕರ್ತರನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ವಿಜಯಪುರ ಎಪಿಎಂಸಿ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿದೆ. ಭ್ರೂಣಲಿಂಗ ಪತ್ತೆ ಮಾಡ್ತಾ ಇದ್ದೀರಾ ಅಂತ ಬೆದರಿಕೆ ಹಾಕಿ ವೈದ್ಯರಿಗೆ ಬೆದರಿಕೆ ಹಾಕಲಾಗಿದೆ ಅನ್ನುವಂಥ ಆರೋಪವನ್ನು ಕೂಡ ಮಾಡಿದ್ದಾರೆ. 10 ಲಕ್ಷ ಹಣ ಕೊಡಬೇಕು ಅಂತ ಮೊದಲನೇದಾಗಿ ಬೇಡಿಕೆಯನ್ನು ಇಡ್ತಾರೆ ಡಾಕ್ಟರ್ ಮುಂದೆ. ಮೊದಲ ಕಂತಿನಲ್ಲಿ 1.5 ಲಕ್ಷವನ್ನು ಕೂಡ ವಸೂಲಿ ಮಾಡಿರ್ತಾರೆ ಈ ವಸೂಲಿ ಪತ್ರಕರ್ತರು. ಎರಡನೇ ಕಂತಿನಲ್ಲಿ ಹಣ ಪಡೆಯಲು ಹೋದಾಗ ಈ ಬಂಧನ ನಡೆದಿದೆ. ಮೊದಲ ಕಂತಿನಲ್ಲಿ 1.5 ಲಕ್ಷವನ್ನು ವಸೂಲಿ ಮಾಡಿರ್ತಾರೆ. ಭ್ರೂಣಲಿಂಗ ಪತ್ತೆ ಮಾಡ್ತಾ ಇದ್ದೀರಾ ಅಂತ ವೈದ್ಯರಿಗೆ ಬೆದರಿಕೆಯನ್ನು ಹಾಕಿ ವಸೂಲಿ ಪತ್ರಕರ್ತರು ಈ ಒಂದು ತಮ್ಮ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಅಲ್ಲಿ FIR ಪ್ರತಿಯನ್ನು ಕೂಡ ನೋಡ್ತಾ ಇದ್ದೀರಿ. ಹಾಗೆ ಅವರಿಬ್ಬರ ಫೋಟೋವನ್ನು ನೋಡ್ತಾ ಇದ್ದೀರಿ. ಕ್ಯಾಮರಾಮನ್ ಸಂಗಮೇಶ್ ಅನ್ನುವಂತಹ ವ್ಯಕ್ತಿ, ಅದರ ಜೊತೆಗೆ ಖಾಸಗಿ ವಾಹಿನಿಯ ವರದಿಗಾರ ಪ್ರಸನ್ನ ದೇಶಪಾಂಡೆ ಅನ್ನುವಂತಹ ವ್ಯಕ್ತಿಯ ಫೋಟೋವನ್ನು ನೋಡ್ತಾ ಇದ್ದೀರಿ. ವಸೂಲಿ ಪತ್ರಕರ್ತರನ್ನ ಇದೀಗ ಬಂಧಿಸಲಾಗಿದೆ. 10 ಲಕ್ಷ ಕೊಡಬೇಕು ಅಂತ ಡಾಕ್ಟರ್ ಕಿರಣ್ ಓಸ್ವಾಲ್ ಅನ್ನೋರಿಗೆ ಬೆದರಿಕೆಯನ್ನು ಹಾಕಿದ್ದಾರೆ. ಭ್ರೂಣಲಿಂಗ ಪತ್ತೆ ಮಾಡ್ತಾ ಇದ್ದೀರಿ ನೀವು ಅಂತ ಹೇಳಿ. ಸೊ ಆ ಒಂದು ಪ್ರಕರಣವನ್ನು ವರದಿ ಮಾಡದೆ ಮುಚ್ಚಾಕೋದಕ್ಕೆ, ಸೆಟ್ಲ್ಮೆಂಟ್ ಮಾಡಿಕೊಳ್ಳೋದಕ್ಕೆ ಈ ಒಂದು ವರದಿಗಾರ ಹಾಗೆ ಕ್ಯಾಮರಾಮನ್ ಬಂಧಿತರಾಗಿದ್ದಾರೆ. ಹೋದಂಥ ಸಂದರ್ಭದಲ್ಲಿ ಆರೋಪ ಮಾಡಿದ್ದಾರೆ, ಜೊತೆಗೆ ಅರೆಸ್ಟ್ ಕೂಡ ಆಗಿದ್ದಾರೆ. ಯಾವಾಗ ಇವರ ಈ ನಕಲಿ ದಂಧೆ ಬಯಲಾಯಿತು, ಸೊ ಮೊದಲ ಕಂತಿನಲ್ಲಿ 1.5 ಲಕ್ಷವನ್ನು ವಸೂಲಿ ಮಾಡಿರ್ತಾರೆ ಈ ವಸೂಲಿ ಪತ್ರಕರ್ತರು. ಎರಡನೇ ಕಂತಿನಲ್ಲಿ ಹಣವನ್ನು ಪಡೆಯೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಇವರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ. ಸೊ ಈಗ ಅವರನ್ನು ಅರೆಸ್ಟ್ ಮಾಡಿ FIR ಅನ್ನು ಕೂಡ ದಾಖಲಿಸಿಕೊಳ್ಳಲಾಗಿದೆ. ವಿಜಯಪುರದ ಖಾಸಗಿ ವಾಹಿನಿಯ ವರದಿಗಾರ ಪ್ರಸನ್ನ ದೇಶಪಾಂಡೆ ಸೇರಿದಂತೆ ಇದೀಗ ಮೂವರು ಅರೆಸ್ಟ್ ಆಗಿದ್ದಾರೆ. ಇಬ್ಬರು ಪರಾರಿಯಾಗಿದ್ದಾರೆ. ಖಾಸಗಿ ವಾಹಿನಿಯ ಕ್ಯಾಮರಾಮನ್ ಸೇರಿ ಇಬ್ಬರು ಪರಾರಿಯಾಗಿದ್ದಾರೆ. ಸೊ ಇದರಲ್ಲಿ ಖಾಸಗಿ ವಾಹಿನಿಯ ವರದಿಗಾರ, ಕ್ಯಾಮರಾಮನ್ ಸೇರಿದಾಗೆ ವಾರಪತ್ರಿಕೆಯ ಇಬ್ಬರು ಪತ್ರಕರ್ತರು ಕೂಡ ಇದ್ದಾರೆ. ಸೊ ಎಲ್ಲಿಗೆ ಬಂತು ಪತ್ರಕರ್ತರ ಒಂದು ಎಥಿಕ್ಸ್ ಹಾಗೆ ಪತ್ರಿಕೋದ್ಯಮದ ಈ ಒಂದು ಅನೇಕ ಪ್ರಕರಣಗಳನ್ನು ಗಮನಿಸ್ತಾ ಇದ್ರೆ ಈ ರೀತಿ ಅಂತ ಅನಿಸುತ್ತೆ. ಎಸ್, ಯಾರೂ ಕೂಡ ಇದಕ್ಕೆ ಸೊಪ್ಪು ಹಾಕಬಾರದು. ಅದರ ಜೊತೆಗೆ ಏನಾದರೂ ಆ ರೀತಿಯದೇನಾದರೂ ಸಿಂಪ್ಟಮ್ಸ್ಗಳು ಅಥವಾ ಅವರು ಏನಾದರೂ ಬೆದರಿಕೆ ಹಾಕೋದು ಕಂಡು ಬಂದರೆ ತಕ್ಷಣವೇ ಪೊಲೀಸ್ಗೆ ಮಾಹಿತಿಯನ್ನು ಕೊಡಬೇಕು ಅನ್ನೋದು ಕೂಡ ಸಾಕಷ್ಟು ಬಾರಿ ಹೇಳ್ತಾ ಇರ್ತಾರೆ. ಆದರೆ ಈ ರೀತಿಯಾಗಿ ವಿಜಯಪುರದಲ್ಲಿ ನಡೆದಿರುವಂಥ ಘಟನೆ ಇದು. ಹಣ ವಸೂಲಿಗೆ ಇಳಿದಂತಹ ಪತ್ರಕರ್ತರ ಮುಖವಾಡ ಇದೀಗ ಬಯಲಾಗಿದೆ. ಆ ಇಬ್ಬರ ಫೋಟೋ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಸೊ ಖಾಸಗಿ ವಾಹಿನಿಯ ವರದಿಗಾರ ಪ್ರಸನ್ನ ದೇಶಪಾಂಡೆ ಸೇರಿ ಮೂವರನ್ನು ಅರೆಸ್ಟ್ ಮಾಡಲಾಗಿದೆ. ಮತ್ತೊಬ್ಬ ಆರೋಪಿ ಕ್ಯಾಮರಾಮನ್ ಆಗಿದ್ದಂತಹ ಒಬ್ಬ ವ್ಯಕ್ತಿ, ಸೊ ಆತನ ಫೋಟೋವನ್ನು ನೋಡ್ತಾ ಇದ್ದೀರಿ. ಸಂಗಮೇಶ್ ಅನ್ನುವಂತಹ ವ್ಯಕ್ತಿ, ಆತ ಕ್ಯಾಮರಾಮನ್. ಮತ್ತೊಂದು ಕಡೆ ಪ್ರಸನ್ನ ದೇಶಪಾಂಡೆ ಅನ್ನುವಂತಹ ರಿಪೋರ್ಟರ್, ಖಾಸಗಿ ವಾಹಿನಿಯ ರಿಪೋರ್ಟರ್, ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ಭ್ರೂಣಲಿಂಗ ಪತ್ತೆ ಮಾಡ್ತಾ ಇದ್ದೀರಾ ಅಂತ ವಿಜಯಪುರದ ವೈದ್ಯರಿಗೆ ಡಾಕ್ಟರ್ ಕಿರಣ್ ಓಸ್ವಾಲ್ ಅನ್ನೋರಿಂದ ಹಣ ವಸೂಲಿಯನ್ನು ಮಾಡ್ತಾ ಇದ್ದಂಥ ಒಟ್ಟು 10 ಲಕ್ಷಕ್ಕೆ ಬೇಡಿಕೆ ಇಟ್ಟಿರ್ತಾರೆ. 10 ಲಕ್ಷದಲ್ಲಿ ಮೊದಲನೇ ಕಂತಿನಲ್ಲಿ 1.5 ಲಕ್ಷವನ್ನು ಆಲ್ರೆಡಿ ವಸೂಲಿ ಮಾಡಿರ್ತಾರೆ. ನಂತರ ಎರಡನೇ ಕಂತಲ್ಲಿ ಉಳಿದ ಹಣವನ್ನು ಪಡೆಯೋದಕ್ಕೆ ಹೋದಂಥ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಖಾಸಗಿ ವರದಿಯ ಕ್ಯಾಮರಾಮನ್ ಸೇರಿದಂತೆ ಇಬ್ಬರು ಪರಾರಿಯಾಗಿದ್ದಾರೆ.